Fourth Standard Environmental Studies, Lesson 9 Food Habits. 4ನೇ ತರಗತಿಯ ಪರಿಸರ ಅಧ್ಯಯನ ಫುಡ್ ಹ್ಯಾಬಿಟ್, ಆಹಾರ ಅಭ್ಯಾಸವನ್ನ ನೋಡೋಣ. ಈ ಪಾಠದಲ್ಲಿ ನಾವು ನಿಮ್ಮ ದಿನನಿತ್ಯದ ಆಹಾರ ಅಭ್ಯಾಸ, ಹಬ್ಬ ಹರಿದಿನಗಳಲ್ಲಿ ಮಾಡುವಂತ ಆಹಾರ ಪದಾರ್ಥಗಳನ್ನ ತಯಾರು ಮಾಡಲು ಬಳಸುವಂತ ಪದಾರ್ಥಗಳು, ಮತ್ತ ನಿಮ್ಮ ತಾಲೂಕು, ನಿಮ್ಮ ಗ್ರಾಮ, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ತರದ ಆಹಾರ ಪದಾರ್ಥಗಳನ್ನ ಬಳಸಲಾಗುತ್ತದೆ ಎನ್ನುವುದನ್ನ ಸಂಪೂರ್ಣವಾಗಿ ನೋಡೋಣ. 3ನೇ ತರಗತಿಯೊಳಗ ಇದನ್ನ ನೋಡಿರಿ. ಅಲ್ಲಿನ ಫುಡ್ ಬಗ್ಗೆ ಓದಬೇಕಾರ ಕ್ಯಾರೆಟ್ ಮತ್ತ ಒಬ್ಬ ಇವ್ರ ಬಗ್ಗೆ ಸಂಭಾಷಣೆ ನಡೀತಾ ಇತ್ತು. ಇಲ್ಲ ನೋಡ್ರಿ. I hope you have understood what I discussed with Deepa about food. ದೀಪಾ ಅವ್ರ ಬಗ್ಗೆ ಕ್ಯಾರೆಟ್ ಅವರು ಮಾತಾಡ್ತಾ ಇದ್ರು, ಅದನ್ನ ನೋಡಿದ್ವಿ ನಾವು. Have you ever thought where and how we get food from? ನಾವು ಎಲ್ಲಿ ಮತ್ತು ಹೇಗೆ ಆಹಾರವನ್ನ ಪಡೆಯುತ್ತೇವೆ ಅನ್ನುವುದನ್ನ ಗೊತ್ತಾ ನಿಮಗೆ ಅಂತ. ಅಬ್ಸರ್ವ್ ದ ಪಿಕ್ಚರ್ ಗಿವನ್. ಇಲ್ಲೇ ಒಂದಿಷ್ಟು ಚಿತ್ರಗಳನ್ನ ಕೊಟ್ರ, ಆ ಚಿತ್ರಗಳನ್ನ ನೋಡಿ. ಸ್ಟೇಜಸ್ ಆಫ್ ಪ್ರೊಡಕ್ಷನ್. Stages of production of food are shown here. Arrange them in the proper order. ಅವುಗಳನ್ನ ಕ್ರಮಾನುಗತವಾಗಿ ಅರೇಂಜ್ ಮಾಡ್ರಿ ಅಂತ ಹೇಳ. Write the serial number to show the correct order. Write a sentence for each picture in the space given. ಅದ್ರ ಬಗ್ಗೆ ಈ ಸ್ಪೇಸ್ ನಲ್ಲಿ ಒಂದಿಷ್ಟು ಬರೀರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಪ್ಯಾಕೇಜ್ ಮಾಡ್ತಾ ಇದ್ದಾರೆ. ಪ್ಯಾಕೇಜಿಂಗ್. ಫುಡ್ ಈಸ್ ಪ್ಯಾಕೇಜ್ ಟು ಪ್ರೊಟೆಕ್ಟ್ ಇಟ್, ಎಕ್ಸ್ಟೆಂಡ್ ಸೆಲ್ಫ್ ಲೈಫ್ ಅಂಡ್ ಪ್ರೊವೈಡ್ ಇನ್ಫಾರ್ಮೇಶನ್ ಟು ಕನ್ಸ್ಯೂಮರ್ಸ್. ಅದರಲ್ಲಿ ಏನೈತಿ ಏನಿಲ್ಲ ಅದು ಬಹಳ ದಿನಗಳವರೆಗೆ ಬಾಳಿಕೆ ಬರುವ ತರ ಅದನ್ನ ಚೀಲದಲ್ಲಿ ತುಂಬತಾ ಇದ್ದಾರೆ. ಪ್ಯಾಕೇಜಿಂಗ್ ನಡೀತಾ ಇದೆ. ಇಲ್ಲೇ ಹಾರ್ವೆಸ್ಟಿಂಗ್ ಆರ್ ಕಲೆಕ್ಷನ್. ಹಾರ್ವೆಸ್ಟಿಂಗ್ ಕಲೆಕ್ಷನ್ ನಡೀತಾ ಇದೆ. ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ಫ್ರಮ್ ನೇಚರ್. ಓಕೆ, ನೆಕ್ಸ್ಟ್ ಇಲ್ಲೇ ಫುಡ್ ಕುಕಿಂಗ್, ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಡಿಸ್ಟ್ರಿಬ್ಯೂಷನ್ ಅಂಡ್ ರಿಟೇಲ್. ಇಲ್ಲೇ ಒಂದು ಅಂಗಡಿಯಲ್ಲಿ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಫುಡ್ ರೀಚಸ್ ಸೂಪರ್ ಮಾರ್ಕೆಟ್, restaurants and other outlets where consumers can buy it. ಇಲ್ಲಿ ನೋಡ್ರಿ, ಪ್ರೊಡಕ್ಷನ್, ಗ್ರೋಯಿಂಗ್. ಇಲ್ಲೇ ಕ್ರಾಪ್ಸ್ ಆರ್ ಪ್ಲಾಂಟೆಡ್ ಅಂಡ್ ಕಲ್ಟಿವೇಟೆಡ್. ಕಲ್ಟಿವೇಶನ್ ನಡೀತಾ ಇದೆ. ಇಲ್ಲೇ ವೆಜಿಟೇಬಲ್ ಕಟಿಂಗ್, ಟ್ರಾನ್ಸ್ಪೋರ್ಟೇಶನ್. ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಹೋಲ್ಸೇಲರ್, ರಿಟೇಲರ್ಸ್ ಆರ್ ರೆಸ್ಟೋರೆಂಟ್ಸ್. ಇಲ್ಲೇ ಊಟವನ್ನ ಮಾಡ್ತಾ ಇದೆ. ಕನ್ಸಂಪ್ಷನ್, ಕನ್ಸ್ಯೂಮರ್ ಪರ್ಚೇಸ್, ಪ್ರಿಪೇರ್ ಅಂಡ್ ಈಟ್ ದ ಫುಡ್. ಲಾಸ್ಟ್ ಇನ್ನು ಐತ್ ನೋಡ್ರಿ. ಫುಡ್ ರೀಚಸ್ ಸೂಪರ್ ಮಾರ್ಕೆಟ್ಸ್, ರೆಸ್ಟೋರೆಂಟ್ಸ್ ಅಂಡ್ ಅದರ್ ಔಟ್ಲೆಟ್ ವೇರ್ ಕನ್ಸ್ಯೂಮರ್ಸ್ ಕ್ಯಾನ್ ಬೈ ಇಟ್. ಇಲ್ಲೇ ಫುಡ್ ಈಸ್ ಪ್ಯಾಕ್ಡ್ ಟು ಪ್ರೊಟೆಕ್ಟ್ ಇಟ್, ಎಕ್ಸ್ಟೆಂಡ್ ಲೈಫ್ ಸೆಲ್ಫ್ ಲೈಫ್ ಅಂಡ್ ಪ್ರೊವೈಡ್ ಇನ್ಫಾರ್ಮೇಶನ್ ಟು ಕನ್ಸ್ಯೂಮರ್ಸ್. ಇಲ್ಲೇ ಒಂದೇನಂದ್ರ ಇದು ಒಂದೇದ್ದು. ಉಳ್ಕಿದ್ವೆಲ್ಲ ಸೀರಿಯಲ್ ನಂಬರ್ ಹಾಕೋದು ಗೊತ್ತೈತಿ ನಿಮ್ಗ. ಬೆಳೆ ಬಂದ ನಂತರ ಏನೋ ಬಹಳಷ್ಟು ಜನ ರೈತರು ಇರ್ತೀರಿ, ರೈತರ ಮಕ್ಳು ಇರ್ತಾರ. ನಿಮ್ಮ ಅಪ್ಪಾಜಿ ಅವ್ರಿಗೆ ಅಥವಾ ಅಮ್ಮ, ತಾತ, ಅಜ್ಜಿ ಇವ್ರು ಯಾರಿಗಾರ ಸ್ವಲ್ಪ ಬುಕ್ಕ ಕೊಟ್ಟ ಈ ಚಿತ್ರವನ್ನು ತೋರಿಸಿ ಆ ಅಜ್ಜಿ ಹೇಳು ಅಂತ ಅಂದ್ಬಿಟ್ರ ಇದ್ರ ಬಗ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾರ ಅವ್ರು. ನಂಬರ್ ಅನ್ನ ಅವ್ರ ಸಹಾಯದಿಂದ ಹಾಕ್ಸ್ಕೊಳ್ರಿ. ನಿಮ್ಗೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿನಿ ನಾನೀಗ. ಮೇಕ್ ಅ ಲಿಸ್ಟ್ ಆಫ್ 10 ಫುಡ್ ಐಟಮ್ ದಟ್ ಆರ್ ಯೂಸ್ಡ್ ಇನ್ ಯುವರ್ ಹೌಸ್. ನಿಮ್ಮ ಮನೆಯಲ್ಲಿ ತಯಾರಿಸುವ 10 ಆಹಾರ ಪದಾರ್ಥಗಳ ಲಿಸ್ಟ್ ಅನ್ನ ಮಾಡ್ರಿ. ರೈಟ್ ವೇರ್ ಯು ಗೆಟ್ ದಮ್. ಅವು ಎಲ್ಲಿಂದ ಬಂದವು ಅನ್ನೋದನ್ನ ಬರೀರಿ ಅಂತ ಹೇಳ.
ಫುಡ್ ಐಟಮ್, ಪ್ಲೇಸ್ ವೇರ್ ಇಟ್ ಈಸ್ ಅವೈಲೇಬಲ್. ರೈಸ್, ರೈಸ್ ಎಲ್ಲಿ ಬರುತ್ತಾ? ಮಾರ್ಕೆಟ್, ಫಾರ್ಮರ್ಸ್ ಬೆಳಿತಾರ ಅಥವಾ ಮಾರ್ಕೆಟ್ ನಲ್ಲಿ ತಗೊಂತೀವಿ. ವೀಟ್, ಫಾರ್ಮರ್ಸ್, ಮಾರ್ಕೆಟ್. ಮಿಲ್ಕ್ ಆಕಳದಿಂದ ಬರುತ್ತಾ, ಬಫೆಲೋದಿಂದ ಬರುತ್ತಾ, ನಾವು ಡೈರಿ ಅಂತ ತಗೊಂತೀವಿ. ಓಕೆ. ವೆಜಿಟೇಬಲ್, ಫಾರ್ಮರ್ಸ್ ಬೆಳಿತಾರ, ವೆಜಿಟೇಬಲ್ ಮಾರ್ಕೆಟ್ ದಲ್ಲಿ ತಗೊಂತೀವಿ. ಫ್ರೂಟ್ಸ್, ಫಾರ್ಮರ್ಸ್ ಬೆಳಿತಾರ, ಫ್ರೂಟ್ ಮಾರ್ಕೆಟ್ ನಲ್ಲಿ ತಗೊಂತೀವಿ. ಪಲ್ಸಸ್, ಫಾರ್ಮರ್ಸ್ ಬೆಳಿತಾರ, ಗ್ರೋಸರಿ ಶಾಪ್ ನಲ್ಲಿ ತಗೋತೀವಿ. ಎಗ್ಸ್, ಪೌಲ್ಟ್ರಿ ಫಾರ್ಮ್ ನಲ್ಲಿ ಸಿಗುತ್ತಾ, ಶಾಪ್ ನಲ್ಲಿ ತಗೋತೀವಿ. ಶುಗರ್, ಶುಗರ್ ಕೇನ್ ಫಾರ್ಮ್ ಅಂದ್ರೆ ಕಬ್ಬಿನಿಂದ ಬರುತ್ತಿದ್ದು, ಶಾಪ್ ನಲ್ಲಿ ತಗೋತೀವಿ, ಕಿರಾಣಿ ಅಂಗಡಿಯಲ್ಲಿ ತಗೋತೀವಿ. ಸಾಲ್ಟ್, ಸಿ, ಸಮುದ್ರದಲ್ಲಿ ಉಪ್ಪು ಸಿಗುತ್ತಾ, ಅದನ್ನ ಅಂಗಡಿಯಲ್ಲಿ ತಗೋತೀವಿ. ಕುಕಿಂಗ್ ಆಯಿಲ್, ಆಯಿಲ್ ಸೀಡ್ ಫಾರ್ಮ್ಸ್, ಆಹಾರದ ಅಂದ್ರೆ ಎಣ್ಣೆ ಕಾಳುಗಳಿಂದ ಬರುತ್ತಿದ್ದು, ಅಂಗಡಿಯಲ್ಲಿ ತಗೋತೀವಿ. ಸರಿನಾ? ರೈಟ್ ಹಿಯರ್ ದ ಟೈಪ್ ಆಫ್ ಫುಡ್ ಐಟಮ್ಸ್ ಪ್ರಿಪೇರ್ಡ್ ಡೈಲಿ ಅಂಡ್ ಆನ್ ಫೆಸ್ಟಿವಲ್ಸ್ ಇನ್ ಯುವರ್ ಹೌಸ್. ನೋಡ್ರಿ, ಫುಡ್ ಪ್ರಿಪೇರ್ಡ್ ಡೈಲಿ, ದಿನನಿತ್ಯ ಆಹಾರವನ್ನ, ದಿನನಿತ್ಯದ ಆಹಾರ ಮತ್ತ ಹಬ್ಬ ಹರಿದಿನಗಳಲ್ಲಿನ ಆಹಾರ. ದಿನನಿತ್ಯ ನಾವು ಚಪಾತಿ, ಸಾಂಬಾರ್, ದಾಲ್, ವೆಜಿಟೇಬಲ್ ಕರ್ರಿ, ರಸಂ, ಕರ್ಡ್, ಇಡ್ಲಿ, ದೋಸಾ, ಉಪಮಾ ಅಂದ್ರೆ ಉಪ್ಪಿಟ್ಟು, ಇದನ್ನು ಸೇವನೆ ಮಾಡ್ತೀವಿ. ಇನ್ನು ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ಇದು ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿನಿ, ಇದು ಬೇರೆ ರೀತಿ ಆಗಿರಬಹುದು, ಅಂದ್ರ ನಿಮ್ಮ ಇದಕ್ಕೆ ಬೇರೆ ಆಗಿರಬಹುದು. ಒಂದಿಷ್ಟು ಎಕ್ಸಾಂಪಲ್ ಈ ರೀತಿ ಇರಬಹುದು ಅಂತ. ನೆಕ್ಸ್ಟ್, ಫುಡ್ ಪ್ರಿಪೇರ್ಡ್ ಡ್ಯೂರಿಂಗ್ ಫೆಸ್ಟಿವಲ್ ನಲ್ಲಿ ಪಾಯಸಂ, ಒಬ್ಬಟ್ಟು, ಲಡ್ಡು, ಮೈಸೂರ್ ಪಾಕ್, ಕಜ್ಜಾಯ, ಚಕ್ಲಿ, ಕೋಡ್ಬಳೆ, ಪುಳಿಯೋಗರೆ, ಕೋಸಂಬರಿ, ವಡಾ ಮುಂತಾದವನ್ನು ಬಳಸ್ತೀವಿ. ನೆಕ್ಸ್ಟ್, is the same food item prepared for all the festivals in your house? No. ಒಂದೇ ತರಹದ ಆಹಾರವನ್ನ ಪ್ರತಿದಿನ ನಿಮ್ಮ ಮನೆಯಲ್ಲಿ ಬಳಸ್ತೀರಾ? If not, write the name of special food item prepared on different festival. ನೀವು ಪ್ರತಿ ಹಬ್ಬದಲ್ಲಿ ಒಂದೇ ತರಹದ ಆಹಾರವನ್ನ ಬಳಸ್ತೀರಾ? ಇಲ್ಲ ಅಂತಂದ್ರ ಯಾವ್ಯಾವ ಹಬ್ಬದಲ್ಲಿ ಯಾವ್ಯಾವ ತರಹದ ಆಹಾರವನ್ನ ಬಳಸ್ತೀರಿ ಅನ್ನೋದನ್ನ ಹೇಳ್ರಿ ಅಂತ ಹೇಳ. ಇಲ್ಲೇ ಸೀರಿಯಲ್ ನಂಬರ್, ನೇಮ್ ಆಫ್ ದ ಫೆಸ್ಟಿವಲ್, ಫುಡ್ ಐಟಮ್ಸ್ ಪ್ರಿಪೇರ್ಡ್ ಕೊಟ್ರ. ಉಗಾದಿ ಒಬ್ಬಟ್ಟು ಮಾಡ್ತಾರ, ಪಾಯಸ ಮಾಡ್ತಾರ, ಕೋಸಂಬರಿ ಮಾಡ್ತಾರ. ದೀಪಾವಳಿ ಒಳಗ ಲಡ್ಡು, ಚಕ್ಲಿ, ಕೋಡ್ಬಳೆ. ಗಣೇಶ ಚತುರ್ಥಿ ಒಳಗ ಮೋದಕ, ಕಡುಬು, ಪಾಯಸ ಮಾಡ್ತಾರ. ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ, ಪೊಂಗಲ್, ಸಕ್ಕರೆ ಪೊಂಗಲ್ ಇದನ್ ಮಾಡ್ತಾರ. ಇನ್ನ ದಸರಾದೊಳಗ ದುಸ್ಸೇರ, ಪುಳಿಯೋಗರೆ, ಪಾಯಸ, ವಡಾ ಮಾಡ್ತಾರ. ಕೃಷ್ಣ ಜನ್ಮಾಷ್ಟಮಿ ಅವಲಕ್ಕಿ, ಚಕ್ಲಿ ಈ ತರ ಮಾಡ್ತಾರ. ರಾಮನವಮಿ ಪಾನಕ, ಕೋಸಂಬರಿ, ಪಾಯಸ. ಇನ್ ರಂಜಾನ್ದೊಳಗ ಬಿರಿಯಾನಿ ಈ ತರ ಮಾಡ್ತಾರ. ಕ್ರಿಸ್ಮಸ್ದೊಳಗ ಅದ್ರೊಳಗ ಬೇರೆ ಬೇರೆ ಏನ್ ಮಾಡ್ತಾರ ಅದನ್ನು ಬೇರೆ. ನೆಕ್ಸ್ಟ್, ಕಂಪೇರ್ ಯುವರ್ ಲಿಸ್ಟ್ ವಿತ್ ದಾಟ್ ಆಫ್ ಯುವರ್ ಫ್ರೆಂಡ್ ಲಿಸ್ಟ್. ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ ಲಿಸ್ಟ್ ಅನ್ನ ಕಂಪೇರ್ ಮಾಡಿ, ಅವ್ರ ಮನೆಯಲ್ಲಿ ಏನ್ ತಯಾರು ಮಾಡಿದ್ರು, ನಿಮ್ಮ ಮನೆಯಲ್ಲಿ ಏನ್ ತಯಾರು ಮಾಡಿದ್ರು ಅನ್ನೋದನ್ನ ಬರೀರಿ ಅಂತ ಹೇಳ. ಬರೀರಿ ಇದನ್ನ. ನೆಕ್ಸ್ಟ್, ಇಲ್ಲಿ ಒಂದು ಫೆಸ್ಟಿವಲ್ ಕೊಟ್ರು ನೋಡ್ರಿ, ಜಾತ್ರೆ ನಡೀತಾ ಇದೆ. ಹ್ಯಾವ್ ಯು ಈಟನ್ ಫುಡ್ ಇನ್ ಅ ಫೇರ್? ನೀವು ಜಾತ್ರೆಯಲ್ಲಿ ಆಹಾರವನ್ನ ಸೇವಿಸಿದ್ದೀರಾ? ಇನ್ ಅ ವಿಲೇಜ್ ಫೆಸ್ಟಿವಲ್ ಅಂಡ್ ಯುವರ್ಸ್ ಇಟಿಸಿ. ಕಮ್ ಲೆಟ್ ಅಸ್ ಗೋ ಅವರ್ ವಿಲೇಜ್ ಫೇರ್. ಬನ್ನಿ ನಮ್ಮ ಊರಿನ ಜಾತ್ರೆಗೆ ಹೋಗೋಣ. Look there, people are moving together in a procession. The beats of the drum are getting louder. Drum ಡೊಳ್ಳುಗಳನ್ನ ಜೋರಾಗಿ ಬಡಿತಾ ಇದ್ದಾರೆ. Tiger, masked dancer and the Kilu Kudure are giving great entertainment to the people gathered there. Tiger masked ಅಂದ್ರ ಹುಲಿಯ ಬಣ್ಣ ಹಚ್ಕೊಂಡು, ಹುಲಿಯ ಮುಖವನ್ನ ಹಾಕೊಂಡು ಕುಣಿತಾ ಇದ್ದಾರೆ. ಮತ್ತ ಕೀಲು ಕುದುರೆ ಅಂದ್ರ ಕಾಲಿಗೆ
ಕಾಲಿಗೆ ಸ್ವಲ್ಪ ಇವನ್ ಕಟ್ಕೊಂಡು ಮರಗಾಲ ಅಂತಾರ ಅದನ್ನ ಕಟ್ಕೊಂಡು ನಡೀತಾ ಇದಾರೆ. ಇಲ್ಲಿ ಹತ್ರಗ ಕುದುರೆ, ಇಲ್ಲಿ ಕುದುರೆ ಮತ್ತ ಆ ಚಿತ್ರ ಇಲ್ಲಿಲ್ಲ. ಇಲ್ಲಿ ಹುಲಿದೊಂದ ಐತ್ ನೋಡ್ರಿ, ಹುಲಿ ಮುಖ ಹಾಕೊಂಡು ಇಲ್ಲಿ ಕಾಣ್ತಾ ಇದಾರೆ. ಎಲ್ರಿಗಿಂತ ಎತ್ತರ ಅದಾರ ಅಂದ್ರೆ ಮರಗಾಲ್ ಕಟ್ಕೊಂಡ್ರ ಕಾಲಿಗೆ ಎತ್ತರ ಆಗಕ್ಕ ಕಟ್ಕೊಳ್ಳೋದಕ್ಕ ಮರಗಾಲ ಅಂತ ಹೇಳ್ತಾರ. People of the village have prepared food for all those who were present there. This is the mass feeding. ಇದು ಸಾಮೂಹಿಕ ಊಟದ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ. People have cooperated to feed so many people who had gathered there by donating money, grain, fire, wood, etc. ಇಲ್ಲೇ ಒಂದಿಷ್ಟು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಎಲ್ಲರ ಸಹಕಾರದಿಂದ ಊಟ ನಡೀತಾ ಇದೆ. ಒಂದಿಷ್ಟು ಜನ ದುಡ್ಡನ್ನ ಕೊಟ್ರ, ಒಂದಿಷ್ಟು ಜನ ಕಾಳುಗಳನ್ನ ಕೊಟ್ರ, ಒಂದಿಷ್ಟು ಜನ ಕಟ್ಟಿಗೆಯನ್ನ ಕೊಟ್ಟು ಊಟ ನಡೆಯಲು ಸಹಾಯ ಮಾಡ್ತಾ ಇದ್ದಾರೆ. A few of them together have prepared the food. ಇಲ್ಲಿ ಒಂದಿಷ್ಟು ಜನ ಸೇರಿ ಆಹಾರವನ್ನ ತಯಾರಿಸಿದ್ದಾರೆ. Different kinds of sweets have been prepared. ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನ ತಯಾರಿಸಿದ್ದಾರೆ. Come let us have a food. ಬನ್ನಿ ಆಹಾರವನ್ನ ತೆಗೆದುಕೊಳ್ಳೋಣ, ಆಹಾರವನ್ನ ಸೇವಿಸೋಣ. Some volunteers, ಒಂದಿಷ್ಟು ಆಸಕ್ತಿಯನ್ನ ಹೊಂದಿ ಸ್ವಯಂ ಇಚ್ಛೆಯನ್ನ ಹೊಂದಿದಂತಹ ವ್ಯಕ್ತಿಗಳು are removing the leaves after the meal and cleaning up the place of eating. ಸ್ವಯಂ ಸೇವಕರು, ಒಂದಿಷ್ಟು ಜನ ಸ್ವಯಂ ಸೇವಕರು ಎಲೆಗಳನ್ನ ತಾವಾಗಿಯೇ ಎಲೆಗಳನ್ನ ಎತ್ತಾ ಇದ್ದಾರೆ, ಮತ್ತ ಊಟವನ್ನ ಬಡಿಸ್ತಾ ಇದ್ದಾರೆ, ಎಲೆಗಳನ್ನ ಎತ್ತಾ ಇದ್ದಾರೆ, ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ, ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ. Let us join them. ಅವರ ಜೊತೆ ನಾವು ಸೇರೋಣ. The people who participated in fair are going home happily. ಈ ಹಬ್ಬದಲ್ಲಿ, ಜಾತ್ರೆಯಲ್ಲಿ ಸೇರಿಕೊಂಡವರು ಮನೆಗೆ ಸಂತೋಷದಿಂದ ತೆರಳುತ್ತಿದ್ದಾರೆ. They have satisfaction of sharing work and eating together. ಅವರಿಗೆ ಇಲ್ಲಿ ಸಹಕಾರದಿಂದ ಕೆಲಸವನ್ನ ಮಾಡುವುದು, ಊಟವನ್ನ ಮಾಡುವುದು, ಎಲ್ಲರ ಜೊತೆ ಊಟವನ್ನ ಮಾಡಿದ್ದು ಸಂತೋಷವನ್ನು ತಂದುಕೊಟ್ಟಿದೆ. You might have participated in mass feeding. ನೀವು ಸಹ ಸಾಮೂಹಿಕ ಊಟದಲ್ಲಿ ಭಾಗವಹಿಸಿದ್ದೀರಿ. What are those occasions? ಯಾವ ಸಂದರ್ಭದಲ್ಲಿ ನೀವು ಮಾಸ್ ಫೀಡಿಂಗ್ ನಲ್ಲಿ, ಸಾಮೂಹಿಕ ಭೋಜನದಲ್ಲಿ ಭಾಗವಹಿಸಿದ್ದೀರಿ? Explain a mass feeding that you have participated in. ನಿಮ್ಮ ಸಾಮೂಹಿಕ ಭೋಜನದ ಬಗ್ಗೆ ಸ್ವಲ್ಪ ಬರೆಯಿರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ನಾನು ಒಂದಿಷ್ಟನ್ನ ಕೊಟ್ಟಿದ್ದೀನಿ. I participated in mass feeding program during a temple festival. Many people gathered to take part in the program. Volunteers prepared rice, sambar, vegetables, curd, sweets in large quantities. Everyone sat in a rows and food was served to all equally. I helped the volunteers by serving water and keeping the place clean. It was a happy experience because we shared food with many people and learned the importance of helping others. ತುಂಬಾ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇದು ಸ್ವಲ್ಪ ಮಾಹಿತಿಗಾಗಿ ಕೊಟ್ಟಿರುವಂತದ್ದು. ಇದರಲ್ಲಿ ಏನಾರ ಚೇಂಜಸ್ ಇತ್ತಂದ್ರೆ ನೀವು ಮಾಡ್ಕೊಂಡು ನಿಮಗಿಷ್ಟ ಆದಾಗ ಬರ್ಕೊಳ್ರಿ. ನೆಕ್ಸ್ಟ್, ರೈಟ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಅ ಫೇರ್. ನೀವು ನಿಮ್ಮ ಜಾತ್ರೆಯ ಅನುಭವವನ್ನ ಬರೆಯಿರಿ. ದಟ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್. ನೀವು ಜಾತ್ರೆಯಲ್ಲಿ ಹೋದಂತಹ ಜಾತ್ರೆಯ ಅನುಭವವನ್ನ ಬರೆಯಿರಿ ಅಂತ ಹೇಳ. I visited the fair with my family during a festival. The fair was crowded and beautifully decorated with the colorful lights. There were many shops selling toys, clothes, sweets, and snacks. I enjoy riding the giant wheel and other rides. We also watched some cultural programs. I bought a few toys and ate some tasty snacks.
I was very happy and enjoyed the fair with my family. It was memorable experience. Notice, ಎಷ್ಟು ಬರೆದ್ರೆ ಸಾಕು. Notice the material, the vessel, and water used to prepare food should be clean. ಇದು ನಿಮಗ ಗೊತ್ತಿರಲಿ. Notice ಕ್ಯಾರೆಕ್ಟರ್ ನ ಹೇಳಾಕುಂತಾರ. The person who cook and serve food should be clean. Their nails should be trimmed and hair should be covered with cloth. ಯಾರು ಅಡಿಗೆಯನ್ನ ಮಾಡ್ತಿರ್ತಾರ ಅವರು ಸ್ವಚ್ಛತೆಯಿಂದ ಇರಬೇಕು. ಅಡಿಗೆ ಮಾಡುವವರು ಸ್ವಚ್ಛತೆಯಿಂದ ಇರಬೇಕು. ಅವರ ಉಗುರುಗಳು ಸ್ವಚ್ಛವಾಗಿರ್ಬೇಕು. ಉಗುರುಗಳನ್ನ ಕತ್ತರಿಸಿರ್ಬೇಕು. ಮತ್ತ ಇದಕ್ಕ ತಲೆಗೆ ಬಟ್ಟೆಯನ್ನ ಹಾಕೊಂಡಿರ್ಬೇಕು. ನೆಕ್ಸ್ಟ್, the place of eating food should be free from dust, germs and insects. ಊಟ ಮಾಡುವ ಸ್ಥಳ ಧೂಳು, ಕ್ರಿಮಿ ಕೀಟಗಳಿಂದ ಮುಕ್ತವಾಗಿರಬೇಕು. ಪ್ಯೂರ್ ವಾಟರ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ಡ್ರಿಂಕಿಂಗ್. ಕುಡಿಯಲು ಶುದ್ಧ ನೀರನ್ನ ಕೊಡಬೇಕು. The place where food is cooked should be clean. Ensure that insects and animals do not fall into prepare food. The place where food is cooked should have proper ventilation and light. Next, the midday meal of your school is an instance of mass feeding. Write the precautions to be followed while eating midday meal. ಏನ್ ಪ್ರಿಕಾಷನ್ಸ್ ಮಿಡ್ ಡೇ ಮೀಲ್ ತಯಾರು ಮಾಡ್ಬೇಕಂದ್ರೆ ಪ್ರಿಕಾಷನ್ಸ್ ಏನಂತಂದ್ರ wash your hands with the soap and clean water before eating, eat fresh and properly cooked food, sit in a clean place while eating, do not share your food or spoon in an unhygiene way, drink clean and safe water, do not eat food that smell bad or looks spoiled. ಈ ತರದ ಹಬ್ಬದ ಆಹಾರ ಇದು. Know this. Food habit depend on the food item available in that place. People follow different food habits according to the traditions that have been followed in their locality. Write the special food used in your district. ನಿಮ್ಮ ಜಿಲ್ಲೆಯಲ್ಲಿ ಬಳಸುವಂತ ವಿಶೇಷ ಆಹಾರವನ್ನ ಬರೆಯಿರಿ ಅಂತ ಹೇಳ್ಯಾರ. ನಿಮ್ ಜಿಲ್ಲೆ ಯಾವ ಜಿಲ್ಲೆಯವರು ಅನ್ನೋದನ್ನ ನೋಡ್ಕೊಂಡು ಬರೀರಿ ಇದನ್ನ. ನೆಕ್ಸ್ಟ್, do you know this? A python can survive without any food for a year. ಅಬ್ಬಬ್ಬಬ್ಬಾ, ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಒಂದು ವರ್ಷ ಕಾಲ ಬದುಕಬಲ್ಲದು. ಅಮೇಜಿಂಗ್ ಫ್ಯಾಕ್ಟ್ ಬಿಡಿ. The major part of the food you eat is used for keeping your body warm. ನೀನು ಸೇವಿಸಿದ ಆಹಾರದ ಹೆಚ್ಚಿನ ಭಾಗ ನಿನ್ನ ದೇಹವನ್ನ ಬೆಚ್ಚಗಿಡಲು ವ್ಯಯವಾಗುತ್ತದೆ. ಅದಕ್ಕೆ ಉಪವಾಸ ಮಾಡಬೇಕಾದ್ರೆ ತಂಡಿ ತಂಡಿ ಅನ್ಸುತ್ತಲ್ಲ, ಕಾರಣ ಇದು ಒಂದು ಕಾರಣ. It is better to eat fruit before meals. ಹಣ್ಣು ಊಟಕ್ಕೆ ಮೊದಲು ಹಣ್ಣುಗಳನ್ನ ಸೇವಿಸುವುದು ಉತ್ತಮ. The nutrients present in the fruits will get digested well and enter the bloodstream. Next, it is better to eat a raw vegetable or half cooked vegetables. If the vegetable are overcooked, the nutrients present in them will be destroyed. ಹೆಚ್ಚಿನ ತರಕಾರಿಗಳನ್ನ ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯದಾಗಿ ತಾಜಾ ಹಣ್ಣುಗಳನ್ನ ಹಂಗೆ ತಿನ್ನುವುದು ಉತ್ತಮ. ಇಲ್ಲಾಂದ್ರೆ ಅರ್ಧ ಬೇಯಿಸ್ಕೊಂಡು ತಿಂದ್ರು ಒಳ್ಳೆಯದು. ಬೇಯಿಸಿದಾಗ ಅದರಲ್ಲಿರುವಂತಹ ಪೋಷಕಾಂಶಗಳು ನಾಶವಾಗ್ತವು ಅಂತ. Radish was grown in Egypt in
278 BC. It is surprising that the color of the radish was black. ಮೂಲಂಗಿ ಅಲ್ಲಿ ಬೆಳೀತಾ ಇದ್ದಿದ್ದು ಮೂಲಂಗಿ ಕಪ್ಪಾಗಿತ್ತಂತ. ಇಲ್ಲೆಲ್ಲ ನಾವು ಮೂಲಂಗಿ ಅಂದ ತಕ್ಷಣ ಬಿಳಿದಂತ ಅನ್ಕೋತೀವಿ. We should eat food in a balanced diet. Over eating causes ill health. ನಾವು ಸಮತೋಲನ ಆಹಾರವನ್ನ ಸೇವಿಸಬೇಕು. ಅತಿಯಾಗಿ ತಿಂದಲ್ಲಿ ಅನಾರೋಗ್ಯ ಉಂಟಾಗುತ್ತಾ. ಅತಿ ಕಡಿಮೆ ತಿಂದ್ರೂ ಅನಾರೋಗ್ಯ ಉಂಟಾಗುತ್ತಾ, ಅತಿ ಹೆಚ್ಚು ತಿಂದ್ರೂ ಅನಾರೋಗ್ಯ ಉಂಟಾಗುತ್ತಾ. ಆದ್ದರಿಂದ ಸಮತೋಲನ ಆಹಾರ ಸೇವನೆ ಮಾಡಬೇಕು. ವಿಟಮಿನ್ ಬಿ is abundant in the outer layer of the rice. If rice is polished more, it destroys vitamin B. ಅಕ್ಕಿಯ ಮೇಲ್ಪದರದಲ್ಲಿ ಬಿ ಜೀವಸತ್ವ ಹೆಚ್ಚಾಗಿರುತ್ತೆ, ಹೇರಳವಾಗಿರುತ್ತೆ. ಅಕ್ಕಿಯನ್ನ ಪಾಲಿಶ್ ಮಾಡಿದ್ರ ಬಿ ಜೀವಸತ್ವ ನಾಶ ಆಗುತ್ತ. The nutrients that are present in apple are equal to the nutrient present in 2 bananas or 5 gooseberries. ಅಬ್ಬಬ್ಬಾ, ಒಂದು ಸೇಬು ಹಣ್ಣಿನಲ್ಲಿರುವ ಪೋಷಕಾಂಶಗಳು 2 ಬಾಳೆ ಹಣ್ಣಿನಲ್ಲಿ ಅಥವಾ 5 ಬೆಟ್ಟದ ನೆಲ್ಲಿಕಾಯಲ್ಲಿ ಇರುತ್ತವೆ. ಅದಕ್ಕ ದಿನಕ್ಕೊಂದು ಸೇಬನ್ನ ಸೇವನೆ ಮಾಡಬೇಕು, ವೈದ್ಯರಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 10 ಶೆಲ್ಟರ್ ಇಟ್ಸ್ ವೆರೈಟಿ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.